ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 23ನೇ ಭಾಗವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಕವನ. ಅವನ ಧ್ವನಿ ಅವಳನ್ನು ಅಲ್ಲೇ ಮತ್ತೊಮ್ಮೆ ತಡೆದು ನಿಲ್ಲಿಸಿತು. ಆದಿತ್ಯ ಒಂದೇ ಬಾರಿಗೆ ಕವನಾಳನ್ನು ತನ್ನ ಕಡೆಗೆ ಎಳೆದುಕೊಂಡು ಅವಳನ್ನು ತನ್ನ ತೋಳುಗಳಲ್ಲಿ ಆವರಿಸಿಕೊಂಡನು. ಕವನ ಕೋಪದಿಂದ ಅವನ ಅಪ್ಪುಗೆಯಿಂದ ಹೊರಬರಲು ಎಣಗಾಡಿದಳು. ಕೋಪ, ದ್ವೇಷ, ಹಿಂಸೆ, ಈ ಎಲ್ಲ ಭಾವನೆಗಳು ಈಗ ನಿನ್ನ ಮನಸ್ಸಲ್ಲಿ ಉಕ್ಕಿ ಹರಿತಿರ್ಬೇಕು ಅಲ್ವಾ? ನೀನು ಶಾಪ ಹಾಕು, ಥ್ರೆಟ್ ಮಾಡು, ಏನು ಬೇಕಿದ್ರೂ ಮಾಡು, ಆದರೆ ನಾನು ಹೀಗೇನೆ ಇರ್ತೀನಿ. ನಾನು ಬಹುಶಃ ನನ್ನ ಜೀವನದುದ್ದಕ್ಕೂ ಹೀಗೆ ಇರಬಹುದೇನೋ. ನಾನು ನನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ನಂಬೋದಿಲ್ಲ, ಅದು ಯಾವತ್ತಿಗೂ ಕೂಡ. ಆದಿತ್ಯ ಇನ್ನು ಕವನಾಳನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಶಾಂತವಾಗಿ ಮತ್ತು ತೀವ್ರವಾಗಿ ಮಾತನಾಡಿದ. ಇದನ್ನು ಕೇಳಿ ಕವನ ಇನ್ನಷ್ಟು ಇರಿಟೇಟ್ ಆಗಿ ಆದಿತ್ಯನಿಂದ ಫೋರ್ಸ್ಫುಲಿ ದೂರ ಸರಿಯಲು ಪ್ರಯತ್ನಿಸುತ್ತಿದ್ದಳು. ಆದಿತ್ಯನ ಹಿಡಿತ ಬಿಗಿಯಾಯಿತು. ಆಳವಾದ ಉಸಿರನ್ನು ತೆಗೆದುಕೊಂಡು ಕವನಾಳ ಭುಜದ ಮೇಲೆ ಅವನ ಬಿಸಿ ಉಸಿರನ್ನು ಹೊರ ಹಾಕುತ್ತಾ, ನಾವು ಈ ವಿಷಯದ ಬಗ್ಗೆ ಬೇರೆ ದಿನ ಡಿಸ್ಕಸ್ ಮಾಡೋಣ. ಹಾಗೆಯೇ ನನ್ನ ಜೊತೆ ಕೋಪ ಮಾಡ್ಕೊಳ್ಳೋಕೆ ಅಥವಾ ನಿನ್ನ ಅಸಮಾಧಾನವನ್ನು ತೋರಿಸೋಕೆ ನಿನಗೆ ಸಂಪೂರ್ಣವಾದ ಹಕ್ಕಿದೆ. ಆದರೆ ಈ ಎಲ್ಲ ಭಾವನೆಗಳನ್ನ 5 ನಿಮಿಷಗಳ ಕಾಲ ನಿನ್ನೊಳಗೆ ಹಿಡಿದಿಟ್ಕೊ. ಈಗ ನನ್ನ ಎಮೋಷನ್ಸ್ನ ಫೀಲ್ ಮಾಡು ಎಂದು ಹೇಳಿದ. ಇಲ್ಲಿಯವರೆಗೆ ಆದಿತ್ಯನ ತೋಳುಗಳಲ್ಲಿ ಕುಸಿರಾಡುತ್ತಿದ್ದ ಕವನ ಆದಿತ್ಯ ಈ ಮಾತನ್ನು ಹೇಳುವಾಗ ಕೈಗೊಂಬೆಯಂತೆ ಮೌನವಾಗಿ ನಿಂತಳು. ಕವನಾಳ ವರ್ತನೆಯಲ್ಲಿದ್ದ ತಣ್ಣನೆಯ ಸ್ಪರ್ಶ ಆದಿತ್ಯನ ಮನಸ್ಸಿಗೆ ತಟ್ಟಿತು. ಹಗ್ ಮೀ ಟೈಟ್ಲಿ. ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ. ತುಸು ಇಲ್ಯೂಷನ್ಸ್ಗೆ ಒಳಗಾದವನಂತೆ ಪ್ಲೀಸ್ ಎಂದ. ಅವನು ಕವನಾಳ ಭುಜ ಮತ್ತು ಕುತ್ತಿಗೆಯ ನಡುವೆ ತನ್ನ ಮುಖವನ್ನು ಮರೆಮಾಚಿದ. ಅವಳನ್ನು ಬಿಗಿಯಾಗಿ ಎಳೆದು ಒಂದು ನಿಟ್ಟುಸಿರಿನೊಂದಿಗೆ ಅವನು ಮತ್ತೆ ಹೇಳ್ದ, ಕ್ಯಾಪ್ಚರ್ ದಿಸ್ ಮೂಮೆಂಟ್ ಅಂಡ್ ಫೀಲ್ ಮಿ ನೌ. ಹಗ್ ಮೀ ಪ್ಲೀಸ್. ಆದಿತ್ಯನ ಮೌನದ ಮಾತುಗಳು ಮತ್ತು ಅದು ಅವನು ಅವಳನ್ನು ತುಂಬ ಬಿಗಿಯಾಗಿ ಸುತ್ತುವರೆದಿರುವಾಗ ಕವನ ಆದಿತ್ಯನ ಚಡಪಡಿಕೆಯನ್ನು ಸ್ಪಷ್ಟವಾಗಿ ಗ್ರಹಿಸಬಲ್ಲವಳಾಗಿದ್ದಳು. ಆದಿತ್ಯನ ಕಾತುರತೆಯ ಮುಂದೆ ಅಸಹಾಯಕಳಾಗಿ ಅವಳು ಅವನನ್ನು ಅಪ್ಪಿಕೊಳ್ಳಲು ಶುರು ಮಾಡಿದಳು. ಇದೇ ರೀತಿ ಕೆಲವು ಕ್ಷಣಗಳು ಪರಸ್ಪರ ಒಬ್ಬರಲ್ಲಿ ಮತ್ತೊಬ್ಬರು ಕಳೆದು ಹೋಗಿದ್ದರು. ಆದಿತ್ಯ ತನ್ನ ತುಟಿಗಳ ಮೃದುವಾದ ಸ್ಪರ್ಶದಿಂದ ಕವನಾಳ ಭುಜಗಳಿಂದ ಕುತ್ತಿಗೆಯವರೆಗೆ ನಿಧಾನವಾಗಿ ಸವರಿ ಕೊನೆಯಲ್ಲಿ ಅವಳ ತುಟಿಗಳತ್ತ ಸಾಗಿದನು. ಕವನಾಳ ತುಟಿಗಳಿಗೆ ತನ್ನ ತುಟಿಗಳನ್ನು ಲಘುವಾಗಿ ಸ್ಪರ್ಶಿಸಿದ ನಂತರ ಅವನು ನಿಧಾನವಾಗಿ ಮುಚ್ಚಿದ ಕಣ್ಣುರೆಪ್ಪೆಗಳನ್ನು ತೆರೆಯುತ್ತಾ ಅವಳತ್ತ ನೋಡಿದ. ಕವನ ಕಣ್ಣು ಮುಚ್ಚಿ ಆದಿತ್ಯ ಪ್ರೇರೇಪಿಸುತ್ತಿದ್ದ ತುಡಿತಗಳಲ್ಲಿ ಕಳೆದು ಹೋಗಿದ್ದಳು. ಆದಿತ್ಯ ಕವನಾಳನ್ನು ಸಮಾಧಾನಪಡಿಸುವ ನೋಟದಿಂದ ಅವಳತ್ತ ತಿರುಗಿ ನಿಧಾನವಾಗಿ ಅವಳ ತುಟಿಗಳಿಗೆ ಚುಂಬಿಸಲು ಶುರು ಮಾಡಿದ. ಕೆಲವು ಕ್ಷಣಗಳ ಕಾಲ ಮೃದುವಾಗಿ ಮುತ್ತಿಟ್ಟ ನಂತರ ಅವನು ತನ್ನ ತುಟಿಗಳನ್ನು ಕವನಾಳ ತುಟಿಗಳಿಂದ ನಿಧಾನವಾಗಿ ಬಿಡಿಸಿಕೊಂಡ. ಬಳಿಕ ಅವಳ ಮುಚ್ಚಿದ ಕಣ್ಣುರೆಪ್ಪೆಗಳನ್ನು ಒಂದರ ನಂತರ ಒಂದರಂತೆ ಸೌಮ್ಯವಾಗಿ ಮುತ್ತಿಕ್ಕಿದ. ದೂರ ಸರಿಯಲು ಯತ್ನಿಸಿದಾಗ ಕವನಾಳ ತೋಳುಗಳು ಇನ್ನೂ ತನ್ನನ್ನು ಬಿಗಿಯಾಗಿ ಹಿಡಿದಿವೆ ಎಂಬುದನ್ನು ಅವನು ಅರಿತುಕೊಂಡನು. ಈ ಅರಿವು ಆದಿತ್ಯನ ಮುಖದಲ್ಲಿ ನೆಮ್ಮದಿಯ ಮೃದುವಾದ ಛಾಯೆಯನ್ನು ಮೂಡಿಸಿತು. ಅವನು ಮತ್ತೊಮ್ಮೆ ಕವನಾಳನ್ನು ತನ್ನ ತೋಳುಗಳಲ್ಲಿ ಒಪ್ಪಿಕೊಂಡು ಅವಳ ಶಾಂತ ಮುಖದ ರೇಖೆಗಳನ್ನು ತನ್ನ ಬೆರಳುಗಳಿಂದ ಮೃದುವಾಗಿ ಅನ್ವೇಷಿಸಲು ಆರಂಭಿಸಿದ. ಆದಿತ್ಯನ ಸ್ಪರ್ಶದ ಸೌಮ್ಯತೆಯಲ್ಲಿ ಕವನ ತನ್ನೊಳಗೆ ಮೌನವಾಗಿ ಕರಗಿ ಹೋದಳು. ಆದಿತ್ಯ ತನ್ನ ಕೈಗಳಲ್ಲಿ ಅವಳ ಮುಖವನ್ನು ಒಪ್ಪಿಕೊಂಡು ಕಿವಿಗಳ ಹಿಂದೆ ಅಲೆದಾಡುತ್ತಿದ್ದ ಕೂದಲನ್ನು ಮೃದುವಾಗಿ ಸರಿಪಡಿಸಿದ. ಕ್ಷಣಕಾಲ ಅವಳನ್ನು ದಿಟ್ಟಿಸಿ ನೋಡಿದ ನಂತರ ಅವಳ ಹಣೆಗೆ ಮುತ್ತಿಟ್ಟ. ಬಳಿಕ ಅವಳ ಕಿವಿಯ ಬಳಿಗೆ ತಾಗಿ ನಿಧಾನವಾಗಿ ಪಿಸುಗುಟ್ಟಿದ. ಟೈಮ್ ಇಸ್ ಓವರ್. ಅದರೊಂದಿಗೆ ಅವನು ಕವನಾಳನ್ನು ತನ್ನ ಅಪ್ಪುಗೆಯಿಂದ ನಿಧಾನವಾಗಿ ಬಿಡಿಸಿಕೊಂಡ. ಹೊರಡಲು ಹೆಜ್ಜೆ ಇಡುತ್ತಿದ್ದಾಗಲೂ ಕವನಾಳ ಕೈಗಳು ಇನ್ನೂ ತನ್ನ ಕೈಗಳನ್ನು ಬಿಡದೆ ಹಿಡಿದಿರುವುದನ್ನು ಅವನು ಅರಿತುಕೊಂಡ. ತಿರುಗಿ ಅವರಿಬ್ಬರ ಜೋಡಿಸಿಕೊಂಡ ಕೈಗಳನ್ನು ಕೆಲವು ಕ್ಷಣ ಮೌನವಾಗಿ ನೋಡುತ್ತಾ ನಿಂತ. ನಂತರ ಅವನು ಕವನಾಳತ್ತ ಪ್ರಶ್ನಾರ್ಥಕ ನೋಟ ಬೀರಿದ. ಕವನ ಕೂಡ ಅವನನ್ನು ಪ್ರಶ್ನಾರ್ಥಕ ನೋಟದಿಂದ ನೋಡ್ತಾ ಇದ್ಲು. ನೀನು ನನ್ನ ಹತ್ರ ಏನು ಬೇಕಾದರೂ ಕೇಳಬಹುದು,
ಆದರೆ ಈಗ ನಿನ್ನೆಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡೋಕ್ಕಾಗಲ್ಲ ಎಂದು ಆದಿತ್ಯ ಅವಳ ಹತ್ತಿರ ಬಂದು ಹೇಳಿದ. ಟೈಮ್ ಈಸ್ ಓವರ್ ಅಂದರೆ? ಕ್ಷಣಕಾಲ ತಲ್ಲೀನವಾಗಿದ್ದ ಕವನ ಎಚ್ಚೆತ್ತು ಮೃದುವಾಗಿ ಪ್ರಶ್ನಿಸಿದಳು. ಸ್ವಲ್ಪ ವ್ಯಂಗ್ಯ ಮಿಶ್ರಿತ ನಗುವಿನೊಂದಿಗೆ ಅವಳು, ಯಾಕಂದರೆ ಮಿಸ್ಟರ್ ಆದಿತ್ಯರಾಜ್ ಅದನ್ನೇ ಇಷ್ಟಪಡ್ತಾರಲ್ವಾ ಎಂದು ಹೇಳಿದಳು. ಕವನಾಳ ಮಾತುಗಳನ್ನು ಕೇಳಿ ಆದಿತ್ಯ ಗೊಂದಲದಿಂದ ಅವಳತ್ತ ನೋಡಿದ. ನೀನು ಇಷ್ಟಪಟ್ಟರೆ ನೀನು ನನ್ನನ್ನು ನಿನ್ನ ತೋಳುಗಳಲ್ಲಿ ಸೇರಿಸ್ಕೊಳ್ಬಹುದು, ನೀನು ಇಷ್ಟಪಟ್ಟರೆ ಅದನ್ನು ಬಿಡಿಸ್ಕೊಳ್ಬಹುದು, ನೀನು ಇಷ್ಟಪಟ್ಟರೆ ಕಣ್ಣಿನ ಮಣಿಯಾಗಿ ಕಾಪಾಡಬಹುದು, ನೀನು ಇಷ್ಟಪಟ್ಟರೆ ಅದೇ ನೀನು ನನ್ನನ್ನು ನೆಲಕ್ಕೆ ತಳ್ಳಿಬಿಡಬಹುದು. ಕ್ಷಣಕಾಲ ನಿಂತು ಕಣ್ಣೀರು ಸುರಿಸುತ್ತಾ ಅವಳು ಮುಂದುವರಿಸಿದಳು. ನೀನು ಬಯಸಿದ್ರೆ ಒಂದು ಕ್ಷಣದಲ್ಲಿ ನನ್ನನ್ನು ಅಮೂಲ್ಯವನ್ನಾಗಿ ಮಾಡಬಹುದು, ಅದೇ ಮತ್ತೊಂದು ಕ್ಷಣದಲ್ಲಿ ಅಗ್ಗವಾಗಿಸಿ ಬಿಡಬಹುದು ಎಂದು ಹೇಳಿದಳು. ಆದಿತ್ಯನ ಹತ್ತಿರ ಬಂದು ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಕವನ ಹೇಳಿದ್ಲು. ನಿಮ್ಮ ಈ ಆಸೆಯಿಂದ ನನಗೆ ಬೇಸರ ಆಗಿದೆ ಸರ್. ನಾನು ಹೋಗಬೇಕು, ಇಲ್ಲಿಂದ ದೂರ, ನಿಮ್ಮಿಂದ ದೂರ. ಕವನಾಳ ಈ ಮಾತುಗಳು ಆದಿತ್ಯನ ಹೃದಯಕ್ಕೆ ಬಾಣದಂತೆ ಚುಚ್ಚಿದವು. ಇನ್ನು ಮುಂದೆ ನಿನ್ನನ್ನು ನೀನೇ ಕೀಳಕ್ಕೆ ಕರಿಬೇಡ, ಅರ್ಥ ಆಯ್ತಾ ಎಂದು ಆದಿತ್ಯ ಮೌನ ಸ್ವರದಲ್ಲಿ ಹೇಳಿದ. ಅವನ ನೋಟ ಕೋಪದಿಂದ ಕವನಾಳ ಮೇಲೆ ನೆಟ್ಟಿತ್ತು. ಒಂದು ರಾತ್ರಿ ನನಗೆ ಎಷ್ಟು ಬೆಲೆ ಅಂತ ನೀವೇ ಕೇಳಿದ್ರಿ, ನೆನಪಿದೆಯಾ? ಆ ಮಾತಿಂದ ನೀವು ನನ್ನನ್ನು ವೇಷೆಯಂತೆ ಭಾವಿಸುವಂತೆ ಮಾಡಿದ್ರಿ. ಇಂತಹ ನಿಮ್ಮ ಮಾತುಗಳನ್ನ ಕೇಳೋಕೆ ನನಗೆ ನಾಚಿಕೆ ಆಗೋದಿಲ್ವಾ? ಕವನ ಆದಿತ್ಯನ ಕಣ್ಣುಗಳಲ್ಲಿ ನೋವಿನೊಂದಿಗೆ ನೋಡುತ್ತಾ ಹೇಳಿದ್ಲು. ಕವನ ಅದದೇ ಮಾತುಗಳನ್ನು ಮತ್ತೆ ಮತ್ತೆ ಹೇಳ್ತಲೇ ಇದ್ಲು. ಆದರೆ ಆದಿತ್ಯನಿಗೆ ಕೋಪಕ್ಕಿಂತ ನೋವೇ ಹೆಚ್ಚು ಅನಿಸಿತ್ತು. ಈಗ ಕವನಾಳ ಪ್ರತಿಯೊಂದು ಪದವೂ ಅವನನ್ನು ಒಳಗಿನಿಂದಲೇ ಮುರಿತಾ ಇದ್ವು. ಆ ನೋವು ಅವನಿಗೆ ಅಸಹನೀಯವಾಗುತ್ತಿತ್ತು. ಅವನು ಕವನಾಳ ಮಣಿಕಟ್ಟನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದು ಕೋಪದ ನಿಗ್ರಹಿತ ಸ್ವರದಲ್ಲಿ, ನಾನು ನಿನಗಿದನ್ನು ಎಷ್ಟು ಬಾರಿ ಹೇಳಬೇಕು? ಒಂದೇ ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿನಗೆ ಎಂದು ಪ್ರಶ್ನಿಸಿದ. ಬಳಿಕ ಪ್ರತಿಯೊಂದು ಪದವನ್ನು ಒತ್ತಿ ಹೇಳುತ್ತಾ, ಆ ಪದವನ್ನು ಮತ್ತೆಂದು ನಿನ್ನ ಬಗ್ಗೆ ಬಳಸಬೇಡ, ಅರ್ಥ ಆಯ್ತಾ ಎಂದು ಬಿಗಿಯಾಗಿ ಹೇಳಿದ. ಕವನ ತನ್ನ ಮಣಿಕಟ್ಟನ್ನು ಅವನ ಹಿಡಿತದಿಂದ ಬಿಡಿಸಿಕೊಂಡು ನಿಗ್ರಹಿತ ಸ್ವರದಲ್ಲಿ ಹೇಳಿದ್ಲು. ಹಾಗಾದರೆ ನನ್ನಿಂದ ದೂರ ಇರಿ. ಇನ್ ಓನ್ಲಿ 2 days, ಆಮೇಲೆ ನೀವಿಲ್ಲಿಂದ ಹೋಗಿ, ನೀವು ನಿಮ್ಮ ದಾರಿಗೆ ಹೋಗಿ, ನಾನು ನನ್ನ ದಾರಿಗೆ ಹೋಗ್ತೀನಿ. ಆಗ ನನಗೆ ಏನನ್ನು ಪುನಃ ಹೇಳಬೇಕಾಗೋದಿಲ್ಲ, ಇಲ್ಲ ಅಂತ ಹೇಳೋ ಅಗತ್ಯನೂ ಇರೋದಿಲ್ಲ. ಅವಳ ಮಾತುಗಳ ಬಳಿಕ ಮೌನ ಆವರಿಸಿತು. ಆಮೇಲೆ ಕವನ ತನ್ನ ಹೆಜ್ಜೆ ಗುರುತುಗಳಲ್ಲೇ ನಿಂತಳು. ಆದಿತ್ಯ ಅವಳನ್ನು ಸೊಂಟದಿಂದ ಹಿಡಿದು ತನ್ನತ್ತ ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ ಕೇಳಿದ. ಕವನ ಒಂದು ಮಾತನ್ನು ಹೇಳದೆ ತನ್ನ ನೋಟವನ್ನು ನಿಧಾನವಾಗಿ ತಗ್ಗಿಸಿದಳು. ನನ್ನಿಂದ ದೂರ ಹೋಗೋ ಇಮ್ಯಾಜಿನ್ ಕೂಡ ಮಾಡಬೇಡ, ನಿನ್ನ ಪುಟ್ಟ ಮನಸ್ಸಲ್ಲಿ ಕೂಡ ಎಂದು ನಿಧಾನವಾಗಿ ಹೇಳಿ ಅವನು ಹೊರಡಲು ತಿರುಗಿದ. ಆದರೆ ಕವನ ಅವನನ್ನು ನಿಲ್ಲಿಸಿದ್ಲು. ನೀನು ನನ್ನ ಮೇಲೆ ನಂಬಿಕೆ ಇಡೋದಿಲ್ಲ, ನಿನ್ನ ಭಾವನೆಗಳನ್ನ ನನ್ನೊಂದಿಗೆ ಹಂಚ್ಕೊಳ್ಳೋದಿಲ್ಲ, ನಿನಗೆ ನಾನು ಬೇಕೆಂದು ಅನಿಸಿದಾಗ ಮಾತ್ರ ನನ್ನನ್ನು ನಿನ್ನ ತೋಳುಗಳಲ್ಲಿ ಸೇರಿಸ್ಕೊಳ್ತೀಯ. ಆದರೆ ನಿನಗೆ ಎಲ್ಲನೂ ಮುಗಿದಂತೆ ಅನಿಸಿದ ಕ್ಷಣದಲ್ಲಿ ಟೈಮ್ ಈಸ್ ಓವರ್ ಅಂತ ಹೇಳ್ತೀಯ. ಅವಳು ಮಾತನಾಡುತ್ತಾ ಕಣ್ಣೀರಿನಿಂದ ತೇವಗೊಂಡ ಕಣ್ಣುಗಳಲ್ಲಿಯೇ ಮೃದುವಾಗಿ ಮುಗುಳ್ನಕ್ಕಳು. ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಕಣ್ಣೀರನ್ನು ಒರೆಸಿಕೊಂಡು ಅವಳು ನಿಧಾನವಾಗಿ ಹೇಳಿದ್ಲು. ನಾನು ನಿಮ್ಮ ಜೊತೆ ಇರೋದಕ್ಕೆ ಕಾರಣ ನೀವು ಆದಿತ್ಯರಾಜ್ ಎಂಬುದೇ ಎಂದು ನೀವು ಭಾವಿಸುತ್ತಿರಬಹುದು. ನೀವು ಹೇಳುವ ಅಥವಾ ಮಾಡುವ ಯಾವುದಕ್ಕೂ ನಾನು ಪ್ರತಿಕ್ರಿಯಿಸಲು ಹಕ್ಕಿಲ್ಲ ಎಂದು ನೀವು ಅಂದ್ಕೊಂಡಿರಬಹುದು. ಆದರೆ ನೀವು ಯೋಚಿಸೋದೆಲ್ಲವೂ ಸದಾ ಸತ್ಯ ಆಗಿರೋದಿಲ್ಲ ಸರ್. ಅವಳು ಆದಿತ್ಯನಂತ ನೋಡುತ್ತಾ ತನ್ನ ಮಾತನ್ನು ಮುಂದುವರಿಸಿದಳು. ಅವಳ ಮಾತುಗಳು ಅವನ ಮನಸ್ಸನ್ನು ತಟ್ಟಿದಂತೆ ಆದಿತ್ಯ ತಣ್ಣನೆಯ ಧ್ವನಿಯಲ್ಲಿ ಕೇಳಿದ. ಹಾಗಾದರೆ ಸರಿ, ಯಾವುದು ಅಂತ ನನಗೆ ತಿಳಿಸು. ಮತ್ತೆ ನೀನು ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿ ಯಾಕಿದ್ಯಾ? ಅವನ ಸ್ವರದಲ್ಲಿ ನೋವಿನ ಚುರುಕು ಮತ್ತು ಕೋಪದ ನಿಶಬ್ದತೆ ಎರಡೂ ಕಾಣಿಸ್ತಾ ಇದ್ವು. ಕವನ ತನ್ನಷ್ಟಕ್ಕೆ ತಾನೇ ನಕ್ಕಳು. ಅದನ್ನು ಬಿಡಿ ಸರ್,
ಅದು ನಿಮ್ಮ ತಿಳುವಳಿಕೆಗೆ ಮೀರಿದ ವಿಷಯ. ಕೋಪಭರಿತ ದೃಷ್ಟಿಯಿಂದ ಆದಿತ್ಯ ಕವನಾಳನ್ನು ತನ್ನತ್ತ ಸೆಳೆದ. ಅವಳಿಗೆ ಬಹಳ ಹತ್ತಿರವಾಗಿ ನಿಂತು ದಿಟ್ಟ ಸ್ವರದಲ್ಲಿ ಹೇಳ್ದ, ನನ್ನ ತಿಳುವಳಿಕೆಯನ್ನ ಕಡಿಮೆ ಅಂತ ನೀನು ಭಾವಿಸ್ಬೇಡ. ನೀನೇನು ಅರ್ಥ ಮಾಡ್ಕೊಂಡಿದ್ಯೋ ಅದನ್ನು ಸ್ಪಷ್ಟವಾಗಿ ಹೇಳು, ಮತ್ತೆ ನಾನೇನು ಅರ್ಥ ಮಾಡ್ಕೊಳ್ಳಿಲ್ವೋ ಅದನ್ನೂ ಹೇಳು. ಕವನ ತುಂಬ ಶಾಂತವಾಗಿ ಆದಿತ್ಯನ ಅಪ್ಪುಗೆಯಿಂದ ತನ್ನನ್ನು ನಿಧಾನವಾಗಿ ಬಿಡಿಸಿಕೊಂಡು ಹೇಳಿದ್ಲು, ಕೆಲವೊಮ್ಮೆ ನೀವು ನಿಮ್ಮ ಪ್ರೀತಿಗೆ ಅರ್ಹರಲ್ಲದ ಯಾರನ್ನಾದರೂ ಪ್ರೀತಿಸ್ತೀರಿ, ಮತ್ತೆ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಯಾರನ್ನು ಬೇಕಾದರೂ ದ್ವೇಷ ಮಾಡ್ತೀರಿ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡದೆ ನಿಮ್ಮ ಜೀವನದಿಂದ ಕಸದಂತೆ ಹೊರಗೆ ತಳ್ಳಿಬಿಡ್ತೀರಿ. ಆದರೆ ಕೆಲವೊಮ್ಮೆ ನೀವು ಕಸದಂತೆ ತಳ್ಳಿ ಬಿಟ್ಟಿದ್ದೇ ನಿಮ್ಮ ಬದುಕಿನ ಅರ್ಥವಾಗಿರುತ್ತೆ ಎಂದು ಹೇಳಿ ಅವಳು ಅವನ ಅಪ್ಪುಗೆಯಿಂದ ಸಂಪೂರ್ಣವಾಗಿ ದೂರಾಗಿ ನಿಧಾನವಾಗಿ ಹೊರನಡೆಯಲು ಆರಂಭಿಸಿದಳು. ಹಿಂದೆ ತಿರುಗಿ ನೋಡದೆ ಕವನ ಹೇಳಿದ್ಲು, ಕೆಲವೊಮ್ಮೆ ನೀವು ಕಸ ಎಂದು ತಳ್ಳಿಬಿಟ್ಟ ಆ ಹುಡುಗಿಯ ಮನಸ್ಸಿನ ಮಾತನ್ನು ಕೇಳಬೇಕು ಸರ್. ನಿಮ್ಮಿಂದ ಗದರಿಸಲ್ಪಟ್ಟ ನಂತರನೂ ಅವಳು ಇನ್ನೂ ನಿಮಗೆ ಅಗತ್ಯವಾಗಬೇಕೆಂದು ಬಯಸ್ತಾಳೆಯಾ? ಕ್ಷಣಕಾಲ ಮೌನದಿಂದ ನಿಂತು ಅವಳು ನಿಧಾನವಾಗಿ ಸೇರಿಸಿದಳು, ಟೈಮ್ ಈಸ್ ಓವರ್ ಸರ್ ಎಂದು ಹೇಳಿ ಕವನ ಹಿಂದಿರುಗದೆ ಹೊರಟು ಹೋದಳು. ಅರಿಶಿನ ಶಾಸ್ತ್ರದ ದಿನ. ಈ ಸಮಯದಲ್ಲಿ ತುಂಬ ಗಡಿಬಿಡಿ ವಾತಾವರಣ ಇತ್ತು. ಹಳದಿ ಕಾರ್ಯಕ್ರಮಕ್ಕಾಗಿ ಸಿದ್ಧಪಡಿಸಿದ್ದ ಫಾರ್ಮ್ ಹೌಸ್ ಇತ್ತಲೂ ಬಿಳಿ ಮತ್ತು ಹಳದಿ ಹೂವಿನ ಅಲಂಕಾರದಿಂದ ಚೆನ್ನಾಗಿ ಮಿಂಚುತ್ತಿತ್ತು. ಹಳದಿ ಪರದೆಗಳಿಂದ ಅಲಂಕರಿಸಿದ ಪೆಂಡಾಲ್ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ವರವಧುಗಳಿಗಾಗಿ ಮಾಡಿದ್ದ ಅಲಂಕಾರ ಮತ್ತು ವ್ಯವಸ್ಥೆಗಳು ಅತ್ಯಂತ ಸುಂದರವಾಗಿದ್ದರಿಂದ ಎಲ್ಲರ ಮುಖದಲ್ಲೂ ಸಂತೋಷ ಮೂಡಿತ್ತು. ನವ್ಯ ಮಾತ್ರ ತುಂಬ ಉತ್ಸಾಹದಿಂದ ಹೊಳೆಯುತ್ತಿದ್ದುದು ಕಾಣಿಸುತ್ತಾ ಇತ್ತು. ಅವಳ ಸಂತೋಷವನ್ನು ನೋಡಿ ರೋಹಿತ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ಎಲ್ಲವೂ ಕಾಮ್ ಆಗಿ ಸ್ಮೂತ್ ಆಗಿ ನಡೀತಾ ಇತ್ತು. ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ಪರ್ಸ್ನಲಿ ನೋಡ್ಕೊಂಡಿದ್ದ ರಾಹುಲ್ ಒಂದು ಕಪ್ ಕಾಫಿ ಜೊತೆ ರಿಲ್ಯಾಕ್ಸ್ ಆಗಿ ಕುಳಿತಿದ್ದ. ಅಷ್ಟರಲ್ಲಿ ಒಂದು ಸಡನ್ ಸೌಂಡ್ ಆ ಕಾಮ್ ಅಟ್ಮಾಸ್ಫಿಯರ್ ಅನ್ನ ಡಿಸ್ಟರ್ಬ್ ಮಾಡಿತ್ತು. ನವ್ಯ, ಮೈ ಲವ್, ಐ ಆಮ್ ಹಿಯರ್. ಸುಮಾರು 100 ಮೀಟರ್ ದೂರದಿಂದ ಪೆಂಡಾಲ್ ಕಡೆಗೆ ಓಡಿ ಬಂದ ಹುಡುಗಿಯೊಬ್ಬಳು ನವ್ಯ, ಮೈ ಲವ್, ಐ ಆಮ್ ಹಿಯರ್ ಎಂದು ಕೂಗುತ್ತಾ ಬಂದಳು. ಅವಳು ತನ್ನ ಬ್ಯಾಗನ್ನು ತನ್ನಿಂದ ದೂರ ಎಸೆದು ನವ್ಯಾಳನ್ನು ಅಪ್ಪಿಕೊಂಡಳು. ಅವಳ ಬ್ಯಾಗ್ ಎಲ್ಲಿ ಅಥವಾ ಯಾರ ಮೇಲೆ ಬಿದ್ದಿದೆ ಎಂದು ಸಹ ತಿಳಿಯದೆ. ಕಾಫಿ ಸಿಪ್ ಮಾಡಲು ಹೋಗುತ್ತಿದ್ದ ರಾಹುಲ್ಗೆ ಇದ್ದಕ್ಕಿದ್ದಂತೆ ತಲೆಯ ಮೇಲೆ ಏನೋ ಹೆವಿ ಸೌಂಡ್ ಕೇಳಿಸಿತು. ಕ್ಷಣಕ್ಕೊಂದು ಅವನಿಗೆ ಏನಾಯಿತೋ ಅರ್ಥವಾಗದೆ ತಲೆ ಅಲ್ಲಾಡಿಸಿಕೊಂಡು ತನ್ನನ್ನು ತಾನೇ ನೋಡಿಕೊಂಡ. ಅವನ ಹಣೆ ಖಾಲಿಯಾಗಿತ್ತು. ಬಿಸಿ ಕಾಫಿ ಸಂಪೂರ್ಣವಾಗಿ ಅವನ ಶರ್ಟ್ ಮೇಲೆ ಚೆಲ್ಲಿಕೊಂಡಿತ್ತು. ಕಾಫಿಯ ಹೀಟ್ನಿಂದ ಸುಡುವ ನೋವು ಇನ್ನೂ ಹೆಚ್ಚಾಗಿ ಅನ್ನಿಸ್ತಾ ಇತ್ತು. ಕೋಪದಿಂದ ತಲೆ ಅಲ್ಲಾಡಿಸುತ್ತಾ ರಾಹುಲ್ ಆಲ್ಮೋಸ್ಟ್ ರನ್ ಮಾಡೋ ಹಾಗೆ ಪೆಂಡಾಲ್ ಕಡೆಗೆ ಹೊರಟ. ಮಧ್ಯದಲ್ಲೇ ರೋಹಿತ್ ಅವನನ್ನು ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಅವನಿಗೆ ಕಾಲಿಗೆ ಬೀಳುವಂತೆ ಕ್ಷಮೆ ಕೇಳಲು ಯತ್ನಿಸಿದ. ರೋಹಿತ್ ಅವನನ್ನು ಕಾಮ್ ಡೌನ್ ಮಾಡಿಸಲು ಪ್ರಯತ್ನಿಸ್ತಾ ಇದ್ದ. ಸಾರಿ ಮಗ, ರಿಯಲಿ ವೆರಿ ಸಾರಿ ಕಣೋ, ಮೀಶಾ ಪರವಾಗಿ ನಾನು ಸಾರಿ ಕೇಳ್ತೀನಿ. ರೋಹಿತ್ ಮಾತುಗಳನ್ನು ಕೇಳಿ ರಾಹುಲ್ ಕೋಪದಿಂದ ದವಡೆ ಬಿಗಿದ. ನೀನು ಕ್ಷಮೆ ಹಾಳಾಗಬೇಕು. ಹೀಗೆ ಹೇಳುತ್ತಾ ರಾಹುಲ್ ರೋಹಿತ್ನನ್ನು ದೂರ ತಳ್ಳಿ ಮುಂದೆ ಸಾಗಲು ಶುರು ಮಾಡಿದ. ನಂತರ ರೋಹಿತ್ ಮತ್ತೆ ಅವನನ್ನು ತಡೆದು ಹೇಳ್ದ, ಮೀಶಾ ನವ್ಯನ್ ಕ್ಲೋಸ್ ಫ್ರೆಂಡು ಕಣೋ, ನೀನು ಅವಳಿಗೆ ಏನಾದರೂ ಹೇಳಿದ್ರೆ ನವ್ಯ ಈಗಲೇ ಈ ಮದುವೆನ ಮುರಿತಾಳೆ ಮಗ ಎಂದ. ಹಾಗಾದ್ರೆ ನೀನು ಸೇಫ್ ಆಗ್ತೀಯಾ ಬಿಡು. ರೋಹಿತ್ ಮಾತುಗಳನ್ನು ಕೇಳಿ ರಾಹುಲ್ ಕೋಪದಿಂದ ಹೇಳಿದ. ಪ್ಲೀಸ್ ಮಗ, ನನ್ನ ಫ್ರೆಂಡ್ಶಿಪ್ಗೋಸ್ಕರನಾದರೂ ಕಣೋ. ಹೀಗೆ ಹೇಳುತ್ತಾ ರೋಹಿತ್ ಬೇಡಿಕೊಳ್ಳುವ ಕಣ್ಣುಗಳಿಂದ ಅವನನ್ನು ನೋಡಲಾರಂಭಿಸಿದ. ಆ ಸಮಯದಲ್ಲಿ ತನ್ನ ಕ್ಲೋಸ್ ಫ್ರೆಂಡ್ ಜೊತೆ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದ ನವ್ಯಾಳತ್ತ ರಾಹುಲ್ ಒಂದು ಕ್ಷಣ ನೋಡಿದ. ನಂತರ ರೋಹಿತ್ ಕಡೆಗೆ ತಿರುಗಿ ವಿಷಾದಭರಿತ ಸ್ವರದಲ್ಲಿ ಹೇಳ್ದ, ನಾನು ನಿನ್ನ ಮೇಲೆ ಕೋಪ ಮಾಡ್ಕೋಬೇಕೋ ಅಥವಾ ವಿಷಾದಿಸಬೇಕೋ ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೀಗೆ ಹೇಳಿ ಕೋಪದಿಂದ ಆ ಹುಡುಗಿಯತ್ತ ಒಂದು ತೀಕ್ಷ್ಣ ನೋಟ ಬೀರಿ ಅಲ್ಲಿಂದ ಹೊರಟು ಹೋದ.
ಕಾಫಿ ಸ್ಟೈನ್ ಕ್ಲೀನ್ ಮಾಡುತ್ತಾ ಇದ್ದ ರಾಹುಲ್ಗೆ ತನ್ನ ಫಾರೆಡ್ ಮೇಲೆ ಬಂದ ಸ್ವೆಲ್ಲಿಂಗ್ ಗಮನಕ್ಕೆ ಬಂತು. ಅದನ್ನು ನೋಡಿ ಇರಿಟೇಷನ್ ಜೊತೆಗೆ ತನ್ನೊಳಗೆ ಹೇಳ್ಕೊಂಡ, ಎನಫ್. ರೋಹಿತ್ಗೆ ತಲೆ ಸರಿಯಿಲ್ಲ. ಅವನ ಗರ್ಲ್ ಫ್ರೆಂಡ್ ಅವನಿಗಿಂತಲೂ ಬಿಗ್ಗರ್ ಮೆಂಟಲ್. ಇಡೀ ಗ್ರೂಪೇ ಮ್ಯಾಡ್ ಪೀಪಲ್ ಅನ್ನಿಸ್ತಾ ಇದೆ. ತನ್ನ ಪರಿಸ್ಥಿತಿಯನ್ನು ನೋಡಿ ಇನ್ನಷ್ಟು ಇರಿಟೇಟ್ ಆಗಿ ರಾಹುಲ್ ಬೇಸರದಿಂದ ಉಸಿರೆಳೆದ. ಉಫ್, ಫಸ್ಟು ಇದೊಂದು ಆಡ್ ಕಾಫಿ ಬರ್ನ್ ಸೆನ್ಸೇಷನ್, ಜೊತೆಗೆ ಈ ಹೆಡ್ ಹೇಕ್. ಎಂದು ಕೋಪದಿಂದ ತನ್ನ ಕೂದಲನ್ನು ಸ್ವಲ್ಪ ಎಳೆದ. ನೋವಿನಿಂದ ಅವನ ಬಾಯಿಯಿಂದ ಹ ಎಂಬ ಶಬ್ದ ಹೊರಬಂತು. ಕೋಪದಿಂದ ಕನ್ನಡಿಯೊಳಗೆ ತನ್ನನ್ನೇ ನೋಡುತ್ತಾ ನಿಂತಿದ್ದ ಅವನ ದೃಷ್ಟಿ ಅಕಸ್ಮಾತ್ ಬಾಗಿಲಿನ ಕಡೆ ತಿರುಗಿತು. ಮೊದಲ ಕ್ಷಣದಲ್ಲಿ ಅವನ ಕಣ್ಣುಗಳಿಗೆ ತನ್ನದೇ ನಂಬಿಕೆ ಬರಲಿಲ್ಲ. ಮತ್ತೆ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದ. ಅವನ ಬಾಯಿ ಸ್ವಲ್ಪ ತೆರೆದು ಕಣ್ಣುಗಳು ಆಲ್ಮೋಸ್ಟ್ ಹೊರಬರುವಷ್ಟು ಆಶ್ಚರ್ಯಗೊಂಡಿದ್ದವು. ಜೆಂಟ್ಸ್ ಟಾಯ್ಲೆಟ್ ಬಾಗಿಲಿನ ಹತ್ತಿರ ನಿಂತಿದ್ದಳು ಅದೇ ಸುನಾಮಿ. ಅವಳ ತೀಕ್ಷ್ಣ ದೃಷ್ಟಿ ನೇರವಾಗಿ ರಾಹುಲ್ನತ್ತ ನೆಟ್ಟಿತ್ತು. ಅವಳ ದೇಹದ ಆಕರ್ಷಣೆಯನ್ನು ಹೈಲೈಟ್ ಮಾಡುವ ಬ್ಲ್ಯಾಕ್ ಕ್ರಾಪ್ ಟಾಪ್ ಅಂಡ್ ಅವಳ ತೆಳ್ಳಗಿನ ಸುಂದರ ಕಾಲುಗಳನ್ನು ಸಂಪೂರ್ಣವಾಗಿ ತೋರಿಸುವ ಪಿಂಕ್ ಶರ್ಟ್. ಅವಳು ಕಾನ್ಫಿಡೆಂಟ್ ಆಗಿ ನಿಂತಿದ್ಲು, ರಾಹುಲ್ನ ಕಣ್ಣುಗಳನ್ನು ತನ್ನತ್ತ ಸೆಳೆಯುವಂತೆ. ರಾಹುಲ್ನ ದೃಷ್ಟಿ ಅವಳ ಕಾಲುಗಳಿಂದ ಆರಂಭವಾಗಿ ಅವಳ ಹಾಲು ಬಿಳಿ ಮೃದುವಾದ ದೇಹದ ಮೇಲೆ ನಿಧಾನವಾಗಿ ಜಾರಿ ಕೊನೆಯಲ್ಲಿ ಅವಳ ಮುಖದ ಮೇಲೆ ನೆಲೆಸಿತು. ಅವನೊಳಗೆ ಏನೋ ವಿಚಿತ್ರವಾದ ಚಲನೆ ಉಂಟಾದಂತೆ ಅನಿಸಿತ್ತು. ಬರ್ನಿಂಗ್ ಸೆನ್ಸೇಷನ್ ಕಡಿಮೆ ಆಯ್ತಾ, ಅಥವಾ ನಾನು ಲಿಟಲ್ ಕ್ಲೋಸರ್ ಬರಬೇಕಾ? ಫುಲ್ ಆಟಿಟ್ಯೂಡ್ ಆ್ಯಂಡ್ ಕಾನ್ಫಿಡೆಂಟ್ ಜೊತೆ ಆ ಹುಡುಗಿ ರಾಹುಲ್ ಕಡೆಗೆ ನಡೆದು ಬರಲು ಶುರು ಮಾಡಿದಳು. ಒಂದು ಪರ್ಫೆಕ್ಟ್ ಕ್ಯಾಟ್ ವಾಕ್. ಸುಮಾರು 6 ಇಂಚು ಹೀಲ್ಸ್ ಮೇಲೆ ಅವಳ ಹೆಜ್ಜೆಗಳು ರಿಥಮ್ನಲ್ಲಿ ಸಾಗ್ತಾ ಇದ್ವು. ಅವಳ ಸೊಂಟದ ಸೌಮ್ಯವಾದ ಅಲೆಗಳು ಅವಳ ಕಾನ್ಫಿಡೆನ್ಸನ್ನು ಇನ್ನಷ್ಟು ಹೆಚ್ಚಿಸ್ತಾ ಇದ್ವು. ಅವಳು ರಾಹುಲ್ ಹತ್ರ ಬಂದು ಅವನ ಹಣೆಯ ಮೇಲಿನ ಸ್ವೆಲ್ಲಿಂಗ್ ಮೇಲೆ ಮೃದುವಾಗಿ ಊದಿದ್ಲು. ಆಘಾತದಿಂದ ರಾಹುಲ್ನ ಗಂಟಲು ಒಣಗಿದಂತಾಯಿತು. ಈ ಅನುಭವ ಅವನಿಗೆ ಸಂಪೂರ್ಣ ಹೊಸದು. ಅವನು ಎಂದಿಗೂ ಯಾವುದಾದರೂ ಹುಡುಗಿಯೊಂದಿಗೆ ಇಷ್ಟು ಹತ್ತಿರವಾಗಿರಲಿಲ್ಲ. ಯಾವ ಹುಡುಗಿಯೂ ಅವನಿಗೆ ಇಷ್ಟೊಂದು ಹತ್ತಿರ ಬಂದಿರಲಿಲ್ಲ. ಕವನ ಆದಿತ್ಯನ ಜೊತೆ ಮಾತನಾಡಿದ ಬಳಿಕ ತನ್ನ ರೂಮ್ಗೆ ವಾಪಸ್ಸಾದಳು. ಜ್ವರ, ತಲೆನೋವು ಮತ್ತು ಹೃದಯದ ನೋವು 3 ಸೇರಿ ಅವಳೊಳಗೆ ಜ್ವಾಲೆಯ ಹಾಗೆ ಉರಿತಾ ಇದ್ವು. ಆ ನೋವನ್ನು ಇನ್ನೂ ಸಹಿಸಲಾಗದೆ ಅವಳಿಗೆ ಉಸಿರುಗಟ್ಟುವಂತೆ ಅನುಭವವಾಗತೊಡಗಿತು. ನಡುಗುತ್ತಾ ಅವಳು ಬಾಲ್ಕನಿ ಕಡೆ ನಡೆದು ಹೋಗಿ ತೆರೆದ ಗಾಳಿಯಲ್ಲಿ ಒಂದು ಡೀಪ್ ಬ್ರೀತ್ ತೆಗೆದುಕೊಂಡಳು. ತನ್ನೊಳಗೆ ನಿಧಾನವಾಗಿ ಗೊಣಗಿಕೊಂಡಳು. ಇಟ್ಸ್ ನಾಟ್ ಇಂಪಾಸಿಬಲ್. ನಿನ್ನಿಂದ ದೂರ ಇರೋದು ಕಷ್ಟ, ನಿನ್ನ ಹತ್ರ ಇರೋದು ಕೂಡ ಕಷ್ಟ, ನಿನ್ನನ್ನು ಪ್ರೀತಿಸೋದು ಕಷ್ಟ, ನಿನ್ನನ್ನು ದ್ವೇಷ ಮಾಡೋದು ಕಷ್ಟ ಎಂದು ಹೇಳುತ್ತಾ ಅವಳು ಬಾಲ್ಕನಿ ಗೋಡೆಗೆ ತನ್ನ ತಲೆಯನ್ನು ಒರಗಿಸಿಕೊಂಡು ಹೊರಗೆ ನೋಡ್ತಾ ಇದ್ಲು. ತಲೆ ತಿರುಗುವಂತೆ ಅನ್ನಿಸ್ತು. ದೃಷ್ಟಿ ಮಸುಕಾಗತೊಡಗಿತು. ಅವಳು ಆಲ್ಮೋಸ್ಟ್ ಮೂರ್ಛೆ ಹೋಗುವ ಹಂತಕ್ಕೆ ತಲುಪಿದ್ಲು. ಅಷ್ಟರಲ್ಲಿ ಯಾರೋ ಅವಳನ್ನು ತಮ್ಮ ತೋಳುಗಳಲ್ಲಿ ಹಿಡಿದರು. ಅವಳು ನಿಧಾನವಾಗಿ ಕಣ್ಣು ತೆರೆದಳು. ಅವಳ ಹತ್ತಿರದಲ್ಲೇ ಆದಿತ್ಯ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಶಾಂತಿ ಮತ್ತು ಆಳವಾದ ಚಿಂತೆ ಅವಳತ್ತ ನೆಟ್ಟಿತ್ತು. ಕವನ ಕೆಲವು ಕ್ಷಣಗಳ ಕಾಲ ಅವನ ತೋಳುಗಳಲ್ಲಿ ಆ ಶಾಂತಿಯನ್ನು ಅನುಭವಿಸುತ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಆ ಕ್ಷಣದಲ್ಲಿ ಅವಳೊಳಗಿನ ಗೊಂದಲ ಸ್ವಲ್ಪ ಶಾಂತವಾದಂತೆ ಅನಿಸಿತು. ಆದರೆ ಮುಂದಿನ ಕ್ಷಣದಲ್ಲೇ ಅವಳು ಎಚ್ಚರಗೊಂಡಂತೆ ಅವನನ್ನು ತನ್ನಿಂದ ದೂರ ತಳ್ಳಿದಳು. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಕೇಳಿದ್ಲು, ನಾನು ರೂಮ್ ಡೋರ್ ಕ್ಲೋಸ್ ಮಾಡಿದ್ದೆ, ಹಾಗಾದರೆ ನೀವು ಒಳಗೆ ಹೇಗೆ ಬಂದ್ರಿ? ಆದಿತ್ಯ ಏನೂ ಹೇಳದೆ ಅವಳ ಹತ್ರ ಬಂದು ತನ್ನ ಕೈಯನ್ನು ಅವಳ ಹಣೆಯ ಮೇಲೆ ಇಟ್ಟು ಜ್ವರವನ್ನು ಪರೀಕ್ಷಿಸಿದ. ಸ್ವಲ್ಪ ಶಾಂತವಾದ ಧ್ವನಿಯಲ್ಲಿ ಹೇಳ್ದ, ಈ ಇಡೀ ಫಾರ್ಮ್ ಹೌಸ್ ನಂದು. ನಾನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಬರಬಹುದು. ಅವನ ಧ್ವನಿಯಲ್ಲಿ ಹಕ್ಕಿನ ಭಾವನೆ ಇದ್ದರೂ ಕಣ್ಣುಗಳಲ್ಲಿ ಚಿಂತೆಯ ನೆರಳು ಸ್ಪಷ್ಟವಾಗಿತ್ತು. ಕವನ ಅವನತ್ತ ದೃಷ್ಟಿ ಹಾಯಿಸಿ ವ್ಯಂಗ್ಯವಾಗಿ ಮುಗುಳ್ನಕ್ಕಳು. ಹೌದು, ಖಂಡಿತ. ನೀವು ಆದಿತ್ಯರಾಜ್ ಅನ್ನೋದನ್ನು ನಾನು ಹೇಗೆ ಮರೀಲಿ? ಸರಿಯೇ ತಪ್ಪೆ ಅನ್ನೋದನ್ನು ನಿಮ್ಗೆ ಅರ್ಥ ಮಾಡಿಸೋಕ್ಕಾಗುತ್ತದೆಯೇ ಎಂದು ಹೇಳುತ್ತಾ ಅವಳು ರೂಮ್ ಒಳಗೆ ನಡೆಯಲು ಶುರು ಮಾಡಿದಳು.
ಆದಿತ್ಯ ತಕ್ಷಣ ಅವಳ ಮಣಿಕಟ್ಟನ್ನು ಹಿಡಿದು ತಣ್ಣಗಿನ ಸ್ವರದಲ್ಲಿ ಹೇಳ್ದ, ನಾನು ನಿನ್ನನ್ನು ಸೀಕ್ರೆಟಾಗಿ ಲವ್ ಮಾಡೋಕ್ಕೆ ನಿನ್ನ ರೂಮಿಗೆ ಬಂದಿಲ್ಲ. ನಿನಗೆ ಜ್ವರ ಇದೆ, ಏನಾದರೂ ತಿಂದು ಮೆಡಿಸಿನ್ ತಗೋ ಎಂದು ಹೇಳಿ ಅವನು ಕವನಾಳನ್ನು ಎಚ್ಚರಿಕೆಯಿಂದ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬೆಡ್ ಕಡೆಗೆ ಕರೆದೊಯ್ದ.